ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಘೋಷಣೆಯಾದ ಹಿನ್ನೆಲೆಯಲ್ಲಿ ಧಾರವಾಡ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಬಿಜೆಪಿ. ಹೌದು, ಬಿಜೆಪಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯ ಕಾರಣದಿಂದ ಮರೀಚಿಕೆಯಾಗಿಯೇ ಉಳಿದಿದ್ದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆಯಾಗಲು ಶಾಸಕ ವಿನಯ ಕುಲಕರ್ಣಿಯವರ ಛಲಬಿಡದೆ ಪ್ರಯತ್ನ ಹಾಗೂ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್, ಶಾಸಕ ಪ್ರಸಾದ್ ಅಬ್ಬಯ್ಯ ಹಾಗೂ ಶಾಸಕ ಎನ್.ಎಚ್. ಕೋನರೆಡ್ಡಿ ಸಹಾಯದಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಧಾರವಾಡ ಜನತೆಯ ಬೇಡಿಕೆಯನ್ನು ಈಡೇರಿಸಿದ್ದು ಶ್ಲಾಘನೀಯ ಎಂದು ಅರವಿಂದ್ ಏಗನಗೌಡರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದವರು ಧಾರವಾಡ ಜನತೆಯ ದಿಕ್ಕು ತಪ್ಪಿಸುವ ಸಲುವಾಗಿ ಬ್ಯಾನರ್ಗಳನ್ನು ಅಳವಡಿಸಿಕೊಂಡು ನುಡಿದರೆ ಧಾರವಾಡದ ಜನತೆಯ ಮುಸಿ ನಗುತ್ತಿದ್ದಾರೆ. ತಮ್ಮ ಸರ್ಕಾರ ಇದ್ದಾಗ ಮಾಡದವರು ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ನಾವು ಮಾಡಿದ್ದೇವೆ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಿರುವುದನ್ನು ನುಡಿದರೆ ಪಾಪ ಎನಿಸುತ್ತದೆ ಎಂದರು. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಯಾಗಲು ಹೋರಾಟ ಮಾಡಿದ ಎಲ್ಲ ಹೋರಾಟಗಾರರಿಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಧಾರವಾಡ ಜನತೆಯ ಪರವಾಗಿ ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಯಾಗಲು ಹೋರಾಟ ಮಾಡಿದ ಎಲ್ಲ ಹೋರಾಟಗಾರರಿಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಧಾರವಾಡ ಜನತೆಯ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲಿಕೆಯ ಸದಸ್ಯ ರಾಜು ಕಮ್ತಿ, ಕವಿತಾ ಕಬ್ಬೇರು, ಸೂರವ್ವ ಪಾಟೀಲ್, ವೀರೇಶ್ ಶೆಟ್ಟರ್ ಇದ್ದರು. ಟರಾವ್ ಪಾಸು ನಮ್ಮ ಕೆಲಸ ಕಾರ್ಪೊರೇಟ್ ಅಷ್ಟೇ. ಆಮ್ಯಾಗ ಏನಾಯ್ತು, ಆ ಟರಾವು DC ಆಫೀಸಿಗೆ ಬರಬೇಕಾಗಿತ್ತು. ಅವತ್ತು ರಾತ್ರಿ DC ಆಫೀಸ್ ಸಾಯಂಕಾಲ ತೊಗೊಂಬಂದಾಗ ಸ್ವತಃ ವಿನಯ ಕುಲಕರ್ಣಿ ಸಾಹೇಬರು DC ಅವ್ರಿಗೆ ಫೋನ್ ಮಾಡಿ, ಇಲ್ಲ ಇದು ಅವಶ್ಯಕತೆ ಐತಿ, ಇದನ್ನೇ ನಾವು ಬರುವಂಥ ಚಳಿಗಾಲ ಅಧಿವೇಶನ ಒಳಗಾತು, ಮುಂದೊಂದು ಸ್ವಲ್ಪ ದಿನದಾಗಾತು ನಾವು ಮಾಡಿಸ್ತೇವೆ, ಇದನ್ನೇ ನೀವು ದಯವಿಟ್ಟು ಒಂದು ಪ್ರಸ್ತಾವನೆ ಕಳಿಸ್ಕೊಡ್ರಿ DC ಮೇಡಮ್ ಅವ್ರಿಗೆ ಹೇಳಿದ್ದಾರೆ. ಖುದ್ದಾಗಿ ಅವರಾಗೆ ಫೋನ್ ಮಾಡಿ 2-3 ಟೈಮ್ ಫೋನ್ ಮಾಡಿ ಅದನ್ನು ಅಲ್ಲಿಂದ ದಿನದಲ್ಲಿನೇ ಅದನ್ನ ಪ್ರಸ್ತಾವನೆಯನ್ನು ಇದಕ್ಕೆ ನಮ್ಮ ಬೆಂಗಳೂರಲ್ಲಿ ಇರುವಂಥ DMAಕ್ ಕಳಿಸಿದ್ರು. DMAಕ್ ಖುದ್ದಾಗಿ ಕನಿಷ್ಠ 50 ಜನ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಬೆಂಗಳೂರಿಗೆ ಬಂದಿದ್ದಾರೆ. ತಮಗೆಲ್ಲ ಮಾಹಿತಿ ಇದೆ. ಅವರಿಷ್ಟನ್ನು ಕರ್ಕೊಂಡು DMA ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ತಾವು ಖುದ್ದಾಗಿ ಆಫೀಸಿಗೆ ಬಂದ ಸೆಕ್ರೆಟರಿ ಕೂಡ ಅವ್ರು ಕೂಡ ಡಿಸ್ಕಷನ್ ಮಾಡಿ, ಇಲ್ಲ ನಮ್ದು ಆಡೋಕ್ಕೆ ಇದು ಮಾಡಲೇಬೇಕ್ರಿ ಅಭಿವೃದ್ಧಿ ಸಂಬಂಧ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು 1 ದಿನ ಅಥವಾ 2 ದಿನದಲ್ಲಿ ನಾನು ಅಲ್ಲಿ ನಾನು ಒಬ್ಬ ಇದ್ದವ, ಈ ಹೋರಾಟಗಾರರು ಎಲ್ಲರೂ ಅಲ್ಲಿದ್ದರು, ಎಲ್ಲರೂ ಕೂಡ್ಕೊಂಡು 2 ದಿನದಲ್ಲಿ ಅದನ್ನ ಐತೆಲ್ಲ ಸಾಹೇಬರು ಖುದ್ದಾಗಿ ಕುಂತು 2 ದಿನದಲ್ಲಿ ಅಲ್ಲಿಂದ ಇದಕ್ಕೆ ವಿಡಿಗೆ ಹಾಕಿದ್ರು. ಡಿ ಮಿನಿಸ್ಟರ್ಗೆ ಎಲ್ಲ ಪ್ರತ್ಯೇಕ ಹೋರಾಟಗಾರ ಕರ್ಕೊಂಡೋಗಿ ಡಿ ಮಿನಿಸ್ಟರ್ಗೆ ಭೇಟಿ ಮಾಡಿಸಿ, ಅಲ್ಲೇ ಡಿ ಸೆಕ್ರೆಟರಿ ಆದ ದೀಪಾ ಚೋಳನವ್ರಿಗೆ ಫೋನ್ ಮಾಡಿಸಿ, ಇದನ್ನ 2-3 ದಿನದಲ್ಲಿ ನೀವು ಇದನ್ನ ಫೈಲ್ ಮೂವ್ಮೆಂಟ್ ಮಾಡ್ಬೇಕಂತ ಅವತ್ತು ಖುದ್ದಾಗಿ ಸಾಹೇಬರು ಬಂದು ಅಲ್ಲಿ ಹೇಳಿದರು. ಅದೇ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರಿಗೂ ಭೇಟಿ ಆದರು, ಸಂತೋಷ್ ಲಾಡ್ ಸಾಹೇಬರಿಗೂ ಭೇಟಿ ಆದರು, ಅಭಯ ಸಾಹೇಬರು ಅವರು ಅದಕ್ಕೆ ಭಾಳ ಪ್ರಯತ್ನ ಮಾಡತ್ತಿದ್ರು. ಹೀಗಾಗಿ ಅಲ್ಲಿಂದ ಐತಲ್ಲ ಇದಕ್ಕೆ ಬಂತು, ವಿಡಿಯಿಂದ ಎಲ್ಲಿಗೆ ಬಂತು ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂತು. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಾಗ ನಮ್ಮ ಮೊದಲಿದ್ದಂಥ ಕಮಿಷನರು ಗೋಪಾಲ್ ಕೃಷ್ಣ ಅವರು ಇದ್ದರು ಅಲ್ಲಿ ಆಫೀಸರ್ಸ್. ಆ ಗೋಪಾಲ್ ಕೃಷ್ಣ ಅವ್ರಿಗೆ ಫೋನ್ ಮಾಡಿ ಮಾತಾಡಿ, ಇದೇನೂ ಇಲ್ಲ, ಇದನ್ನ 2 ದಿನದಲ್ಲಿ ನೀವು ಹೆಂಗಾರ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಸಾಹೇಬರು. ಒತ್ತಾಯ ಮಾಡಿದಾಗ ಅದನ್ನೇನೈತಲ್ಲ ಅಲ್ಲಿಂದ 2 ದಿನದಲ್ಲಿ ಕಳಿಸಿ ಡಿ ಸೆಕ್ರೆಟರಿ ಅವ್ರಿಗೆ ಬಂತು. ಡಿ ಸೆಕ್ರೆಟರಿ ಅವ್ರಿಗೆ ಮಾತಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂತು. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಖುದ್ದಾಗಿ ಸಾಹೇಬರು ಬಂದು, ವಿನಯ ಕುಲಕರ್ಣಿ ಸಾಹೇಬರು ಬಂದು ಅಲ್ಲಿಂದ ಕ್ಲಿಯರ್ ಮಾಡಿ ಕ್ಯಾಬಿನೆಟಿಗೆ ಬಂತು. ಕ್ಯಾಬಿನೆಟ್ ಬಂದಾಗ ನಮ್ಮ ಸಾಹೇಬರು ಖುದ್ದಾಗಿ CM ಅವ್ರಿಗೆ 1 ದಿನ ಮುಂಚಿತವಾಗಿ ನಾವು ಕ್ಯಾಬಿನೆಟ್ ಬರೋಕ್ಕಿಂತ 2 ದಿನ ಮುಂಚಿತವಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಸುಮಾರು 50 ಜನ ಮತ್ತು ಹೋಗಿದ್ದರು. ಅವ್ರು ಕೂಡ ನಾವು ಸಾಹೇಬ್ರ ಖುದ್ದಾಗಿ ಬಂದು CM ಅವ್ರಿಗೆ ಡೈರೆಕ್ಟ್ ಭೇಟಿಯಾಗಿ, ನಾವು ಇದನ್ನೇನೈತ್ರ ನಮ್ಮಲ್ಲಿ ಭಾಳ ಅನುಕೂಲ ಐತಿ, ಪ್ರತ್ಯೇಕ ಮಹಾನಗರ ಮಾಡಿದ್ರಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು ಹೆಚ್ಚಿಗೆ ಬೆಳೆಯಾಕತ್ತಾವ, ಅಭಿವೃದ್ಧಿ ಮಾಡೋಕೆ ಭಾಳ ಅನುಕೂಲ ಆಕೈತಿ, ಇದನ್ನು ನೀವು ಯಾವುದೋ ಪರಿಸ್ಥಿತಿ ಮಾಡಿಕೊಡ್ಬೇಕಂತ ಹೇಳಿದಾಗ ಆಯ್ತಪ್ಪ ನಾನು ಮಾಡ್ತೀನಿ ಅಂತೇಳಿ ಮೊದಲೇ ಭರವಸೆ ಕೊಟ್ಟಿದ್ರೆ, ಮೊದಲೇಕನೂ 1 ದಿನ ಮೊದಲೇಕ್ಕೆ ಹೋದಾಗ ಭೇಟಿಯಾದಾಗ ಮತ್ತೊಮ್ಮೆ ಭರವಸೆ ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳಿದರು. ಕ್ಯಾಬಿನೆಟ್ ದಿನ ಬೆಳಿಗ್ಗೆ ಹೋದ್ವಿ, ಭೇಟಿ ಮಾಡ್ತೀವಿ ಸಾಹೇಬ್ರು ಎಲ್ಲರೂ ಕರ್ಕೊಂಡೋಗಿ, ಅದರ ಪ್ರಕಾರ ಅದನ್ನು ಅವತ್ತು ಕ್ಲಿಯರ್ ಮಾಡೇವಿಪ್ಪ ನಿಮ್ಮ ಕೆಲಸ ಅಂತೇಳಿ ಮತ್ತೆ ಖುದ್ದಾಗಿ ಅವರ ಫೋನ್ ಮಾಡಿ ಅವ್ರು ಹೇಳಿದರೆ, ಈ ಪ್ರಕಾರ ಇದನ್ನ ಏನೋ ಇತ್ತು ಕೆಲಸ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೈತಿ, ನಮ್ಮ ಕಾಂಗ್ರೆಸ್ ಶಾಸಕರು ಮಾಡ್ಯಾರ, ಇದನ್ನ ಯಾರೋ ಒಬ್ರು ತಾವಾಗೆ ನಾವು ಮಾಡಿರ್ತೀವಿ ಬೆಂಚ್ ತಟ್ಕೊಂತ ಕೆಲಸ ಮಾಡತ್ತಾರೆ. ಕ್ರಾಂತಿ ಸಮಾಚಾರ, ಧಾರವಾಡ.